ಖಂಡಿತವಾಗ್ಲು ಥೈಲ್ಯಾಂಡಲ್ಲಿ ನಾನು ಹೇಳ್ದಂಗೆ ಥೈಲ್ಯಾಂಡಲ್ಲಿ ಎಂಟೈರ್ ಸೆಟ್ ಅವತ್ತು ಅವ್ರ ಮಿಸ್ಸಸ್ ಕೂಡ ವಿಜಯಕ್ಕ ಕೂಡ ಬಂದಿದ್ರು. ಸೊ ಅವ್ರು ಹೇಳೋರು ಯಾವಾಗಲೂ, ಇಲ್ಲ ಅವ್ಳಿಗೆ ಗೊತ್ತು ಅವ್ರು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ ಅಲ್ಲಿ, ಅವರೆಲ್ಲ ಅದರಲ್ಲಿ ಹುಷಾರು, ತುಂಬ ಚೆನ್ನಾಗಿ ಫುಡ್ನೆಲ್ಲ ಚೂಸ್ ಮಾಡ್ತಾರೆ, ಪಿಕ್ ಮಾಡ್ತಾರೆ ಅಂತ. ಸೊ ಅಂದರೆ ಥೈಲ್ಯಾಂಡಿಗೆ ಹೋದ್ಮೇಲೆ ಹೊಸ ಹೊಸ ವೆರೈಟಿ ಫುಡ್ಸ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿ, ಅವ್ರು ಆಲ್ರೆಡಿ ಟ್ರೈ ಮಾಡಿರೋದು ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ಹೇಳಿ ಟ್ರೈ ಮಾಡಿಸಿರೋದು ಇದೆ. ಇನ್ನು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳೋದಾದ್ರೆ ರಚನಾ, ನೀವು ಒಂದಷ್ಟು ಫೋಟೋಸ್ ಹಾಕ್ಕೊಂಡಿದ್ರಿ ಅವ್ರ ಜೊತೆ ಇರುವಂಥದ್ದು ಕೂಡ. ಸೊ ಎಷ್ಟು ಕ್ಲೋಸ್ ಆಗಿದ್ರಿ ಇಬ್ರು. ಮತ್ತೆ ಇವತ್ತು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ತುಂಬಾನೇ ಎಲ್ಲರೂ ಹೆಮ್ಮೆಯಿಂದ ಮಾತನಾಡ್ತಾರೆ. ಅಂದರೆ ಗಂಡ ಸಂಕಷ್ಟದಲ್ಲಿ ಇರಬೇಕಿದ್ರೆ ಅವ್ರ ಹಿಂದೆ ನಿಂತಿರೋ ಅಂಥದ್ದು ಇದೆಯಲ್ಲ ಒಂದು ಶಕ್ತಿಯಾಗಿ, ಸೊ ಎಲ್ಲರೂ ಅಪ್ರಿಷಿಯೇಟ್ ಮಾಡುವಂಥದ್ದು ಅದನ್ನು. ಸೊ ನೀವು ಏನೆಲ್ಲ ಮಾತಾಡ್ತಾ ಇದ್ರಿ, ನಿಮ್ಮಿಬ್ಬರ ಒಂದು ಬಾಂಡಿಂಗ್ ಹೇಗಿತ್ತು? ನಮ್ಮಿಬ್ರು ಒಡನಾಟ ತುಂಬಾ ಹೆಚ್ಚಾಗಿರ್ಲಿಲ್ಲ. ಸೆಟ್ಟಿಗೆ ಬರ್ತಾ ಇದ್ರು ಅವರು. ಸೆಟ್ಟಿಗೆ ಬಂದಾಗಲೇ ನನ್ನನ್ನು ಅಷ್ಟು ಖುಷಿಯಾಗಿ ನೋಡ್ಕೊಳ್ಳೋರು. ಸೊ ಯಾವತ್ತೂ ನನ್ನನ್ನೊಂದು ಹೀರೋಯಿನ್ ಥರ ಟ್ರೀಟ್ ಮಾಡಿಲ್ಲ, ಒಂದು ಚಿಕ್ಕ ಹುಡುಗಿ ಥರನೇ ಟ್ರೀಟ್ ಮಾಡೋರು. ಏನಾದರೂ ಅಂದರೆ ಫುಡ್ ಮಾಡ್ಕೊಂಡು ಬರೋರು ಮನೆಯಿಂದ, ನಮಗೆಲ್ಲ ತಿನ್ನಿಸೋರು. ಆ್ಯಂಡ್ ಶಿ ಇಸ್ ಅ ವಂಡರ್ಫುಲ್ ವುಮೆನ್ ಬೈ ಹಾರ್ಟ್. ಅವರು ನೋಡೋಕೆ ಎಷ್ಟು ಮುದ್ದಾಗಿದ್ದಾರೋ ಅಲ್ಲಿ ಹೃದಯದಿಂದನೂ ಅಷ್ಟೇ ಮುದ್ದಾಗಿದ್ದಾರೆ ಅವರು. ಅಂದರೆ ತುಂಬ ಒಳ್ಳೆಯವರು, ಅವ್ರ ಮನಸ್ಸಿಂದ ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಾರೆ. ಸೊ ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅ ವುಮೆನ್ ಕ್ಯಾನ್ ಹ್ಯಾವ್. ಮನಸ್ಸು ಅವ್ರದ್ದು ತುಂಬ ಶುದ್ಧ, ಎಲ್ಲರೂ ಒಂದೇ ಥರ ನೋಡ್ತಾರೆ. ಸೊ ಐ ಆಮ್ ಹ್ಯಾಪಿ ದಟ್ ಐ ಮೆಟ್ ಹರ್. ಯಾ. ಸೊ ನಿಮ್ಮದು ಥೈಲ್ಯಾಂಡ್ ಒಂದು ಮೇಕಿಂಗ್ ರಿಲೀಸ್ ಆಗಿದೆಯಲ್ಲ, ಅದರಲ್ಲಿ ದರ್ಶನ್ ಅವ್ರು ಯಾಕೋ ಸಪ್ಪಕ್ಕೆ ಕೂತಿರ್ತಾರೆ. ಸೊ ವಿಜಯಲಕ್ಷ್ಮಿ ಮೇಡಮ್ ಅಂದರೆ ಲೈಕ್ ಈ ಥರ ಏನೋ ಸ್ವೆಟ್ ಔಟ್ ಒರೆಸೋದು ಸಮಾಧಾನ ಮಾಡ್ತಿರೋದೋ ಗೊತ್ತಿಲ್ಲ. ಸೊ ಎಷ್ಟು ಅವರು ಒಂದಷ್ಟು ಅಂದರೆ ಲೈಕ್ ಈಗ ಅವ್ರಿಗೆ ಧೈರ್ಯವನ್ನು ತುಂಬಬೇಕಾಗಿರುತ್ತೆ, ಆ ಕೆಲಸವನ್ನು ಎಷ್ಟು ಮಾಡ್ತಾ ಇದ್ದಾರೆ? ಇಲ್ಲ, ಅದು ಸಮಾಧಾನ ಮಾಡ್ತಿರೋದಲ್ಲ. ಅಲ್ಲಿ ನಾವೆಲ್ಲರೂ ಹಿಂಗಾಗಿದ್ವಿ ಆ ಬಿಸಿಲಿಗೆ. ಪಾಪ ಇಲ್ಲೇನೋ ಅಂದರೆ ಸ್ಯಾಂಡ್ ಏನೋ ಅಂಟಿರತ್ತೆ, ಅದನ್ನು ತೆಗಿತಾ ಇದ್ರು ಅವರು. ಸೊ ಸಮಾಧಾನ ನಾವೆಲ್ಲ ಔಟ್ ಆ ದಿನ. ಅದು ಲಾಸ್ಟ್ ಡೇ ಶೂಟ್ ಆಗಿತ್ತು. ಸೊ ಒಮ್ಮೆ ಬಿಟ್ಬಿಡ್ರಪ್ಪ ಅಂತ ಹೇಳೋ ಪರಿಸ್ಥಿತಿಲಿ ಇದ್ವಿ ನಾವೆಲ್ಲ. ಹಂಗೆ ಕೇರ್ ಮಾಡ್ತಿದ್ರು ವಿಜಯಲಕ್ಷ್ಮಿ ಮ್ಯಾಮ್ ಅವರು. ಪಾಪ ತುಂಬಾ ಕೇರ್ ಮಾಡೋರು. ಅಂದ್ರೆ ಅವರು ಇದ್ರು, ಬೆನ್ನು ನೋವು ಅಂದ್ರೆ ಆ ಸಿಚುವೇಶನ್ ಅಲ್ಲಿ ಅವರು ಇದ್ರು. ಅವರು ಅಂದ್ರೆ ರಾತ್ರಿ ಎದ್ದಿರೋರು ನಮ್ಮ ಜೊತೆ. ಅವರು ಮಲಗಿರ್ಲಿಲ್ಲ. ಆ 26 ಗಂಟೆ ಶೂಟ್ ಮಾಡಿರೋ ದಿನ ಅವರು ಇದ್ರು. ಅವರು ಎದ್ದಿರೋರು ನಮ್ಮ ಜೊತೆ. ಎಲ್ಲರೂ ಸರ್ ಎದ್ದಿದ್ದಾರೆ ಅಂದ ತಕ್ಷಣ ಅವರು ಎದ್ದಿರೋರು. ಅಲ್ಲ, ಉದಯ್ಪುರಲ್ಲಿ ಶೂಟ್ ಆದವತ್ತು ಅವರು ಇದ್ರು. ಸೊ ಅವ್ರನ್ನ ನೋಡಿ ತುಂಬ ಕಲಿತೆ ನಾನು. ಮಾತ್ರ ಜೀವನಕ್ಕೂ ನನಗೊಂದು ಪಾಠ ಅವ್ರನ್ನ ನೋಡಿ ಕಲಿಯೋದಿದೆಯಲ್ಲ, ಖುಷಿ ಆಗುತ್ತೆ ನನಗೆ. ಅಂಥವ್ರ ಜೊತೆ ಒಂದು ಬಾಂಧವ್ಯ ಬೆಳೆಸ್ಕೊಳ್ಳೋಕ್ಕೆ. ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ಬ್ಲೆಸ್ಡ್.